Hello everyone, ಎಲ್ರಿಗೂ ನಮಸ್ಕಾರ and welcome back to my channel Desi Girl in USA. So ನೀವು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಹೆಸರು ರಚನಾ, ನಾನು USA ಕ್ಯಾಲಿಫೋರ್ನಿಯಾದಲ್ಲಿರೋದು and ಇಲ್ಲಿಂದ ನಾನು ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ. ಸೊ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಐಟಮ್ಸ್ ನಾನು US ಅಲ್ಲಿ ತಗೊಂಡಿದ್ದೀನಿ. ಸೊ ಇದು ಪ್ರಾಬಬ್ಲಿ ನಾನು ಇಂಡಿಯಾದಲ್ಲಿ ಇದ್ದಿದ್ರೆ ನಾನು ಈ ಐಟಮ್ಸ್ ನೆಲ್ಲ ತಗೋತಾ ಇರ್ಲಿಲ್ಲ. ಸೊ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಒಂದೊಂದು ಐಟಮ್ಸ್ ತೋರಿಸ್ಬೇಕಾದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ನಾನು ಇಂಡಿಯಾದಲ್ಲಿ ಇದ್ದಿದ್ರೆ ಈ ಐಟಮ್ಸ್ ನ ತಗೋತಾ ಇರ್ಲಿಲ್ಲ ಬಟ್ US ಅಲ್ಲಿ ತಗೊಂಡೆ ಅಂತ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ನಮ್ ಈ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಇರೋದು ನನ್ನ ಬ್ಯಾಗ್, ವಿಚ್ ಇಸ್ ಆಫ್ ಮೈಕಲ್ ಕಾರ್ಸ್, ಆಸ್ ಯು ಕ್ಯಾನ್ ಸಿ ಹಿಯರ್. ಸೊ ಇದು ಮೈಕಲ್ ಕಾರ್ಸ್ ಬ್ಯಾಗ್ ಅಂಡ್ ಇದು ತುಂಬಾನೇ ಚೆನ್ನಾಗಿದೆ. ನಾನು ಫಸ್ಟ್ ಏನಕ್ಕೆ ಈ ಬ್ಯಾಗ್ ನ ತಗೊಂಡೆ ಅಂದ್ರೆ, ಆಸ್ ಯು ಕ್ಯಾನ್ ಸಿ ಐ ಲೈಕ್ ದ ಸ್ಟ್ರಾಪ್ ಆಫ್ ದಿಸ್ ಬ್ಯಾಗ್ ಅ ಲಾಟ್. ನಾನು ಫಸ್ಟ್ ತಗೋಬೇಕಾದ್ರೂ ನನಗೆ ಸ್ಟ್ರಾಪ್ ತುಂಬಾನೇ ಇಷ್ಟ ಆಯ್ತು, ಯುನೀಕ್ ಅನಿಸ್ತು. ಅಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಐ ಲೈಕ್ ದ ಶೇಪ್ ಆಫ್ ದಿಸ್ ಬ್ಯಾಗ್ ಆಸ್ ವೆಲ್. ನಾನ್ ಈ ಬ್ಯಾಗ್ ನ ಏನಕ್ಕೆ ತಗೊಂಡೆ ಅಂದ್ರೆ, ನನಗೆ ಈ ಬ್ಯಾಗ್ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಇಟ್ಸ್ ನಾಟ್ ರೌಂಡ್ ಶೇಪ್ ಬ್ಯಾಗ್, ಇಟ್ಸ್ ನಾಟ್ ರೆಕ್ಟ್ಯಾಂಗಲ್ ಬ್ಯಾಗ್, ಒಂಥರ ಓವಲ್ ಶೇಪ್ ತರ ಇದು. ಇದ್ರದ್ ಶೇಪ್ ಅಂಡ್ ಇದ್ರದ್ ಸ್ಟ್ರಾಪ್ ನನ್ಗೆ ತುಂಬಾನೇ ಇಷ್ಟ ಆಯ್ತು, ಅದಕ್ಕೆ ನಾನು ಈ ಬ್ಯಾಗ್ ನ ತಗೊಂಡೆ. ಇದ್ರದ್ ಕಾಸ್ಟ್ ಇದ್ದಿದ್ದು ಅರೌಂಡ್ $350 ನಾನು US ಅಲ್ಲಿ ಕೊಟ್ಟಿದ್ದೀನಿ. $350 ಇನ್ ರಫ್ ಆಗಿ ನಾನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ವಿಚ್ ಇಸ್ ಲೈಕ್ 29,000 to 30,000 ಆಗುತ್ತೆ ಈ ಬ್ಯಾಗ್ ಕಾಸ್ಟ್. ನನಗೆ ತುಂಬಾನೇ ಇಷ್ಟ ಈ ಬ್ಯಾಗ್, ಅದಕ್ಕೆ ನಾನು ಫಸ್ಟ್ ನೋಡ್ದಾಗ್ಲೇ ನನಗೆ ಇಷ್ಟ ಆಯ್ತು ಅಂಡ್ ನಾನು ತಗೊಂಡೆ. ಇಲ್ಲಿಗೆ ಬಂದಾಗ ಇಲ್ಲಿ ಜನರಲ್ ಆಗಿ ಜನ ತುಂಬಾನೇ ಬ್ರ್ಯಾಂಡೆಡ್ ಸ್ಟಫ್ ಪ್ರಿಫರ್ ಮಾಡ್ತಾರೆ. ಮಾಲ್ಸ್ಗೆ ಹೋದಾಗ್ಲೂ ಅಷ್ಟೇ, ಇಲ್ಲಿ ನಾರ್ಮಲ್ ಬ್ರ್ಯಾಂಡ್ಸ್ ಬಂದ್ಬಿಟ್ಟೆ ಇರೋದು. ಮೈಕಲ್ ಕಾರ್ಸ್, ಕೋಚ್, ಈ ತರ ಎಲ್ಲ ಬ್ರ್ಯಾಂಡೆಡ್ ಅಂದಾಗ ಇದೇ ಇರೋದು. ಸೊ ಅದಕ್ಕೆ ನಾನು ಇಲ್ಲಿಗೆ ಬಂದ್ಮೇಲೆ ಓಕೆ ಲೆಟ್ ಮಿ ಹ್ಯಾವ್ ಒನ್ ಅಂತ ತಗೊಂಡೆ, ಟ್ರೈ ಮಾಡೋಣ ಅಂತ. ಇಂಡಿಯಾದಲ್ಲಿ ಇರ್ಬೇಕಾದ್ರೆ ನಾವು ಅರ್ನ್ ಮಾಡೋದನ್ನ, ಅಷ್ಟೊಂದು ದುಡ್ಡನ್ನ ಈ ತರನೇ ಸ್ಪೆಂಡ್ ಮಾಡೋಕೆ ಒಂಥರ ಬೇಜಾರು ಅನ್ಸುತ್ತೆ. ಅಂಡ್ ಇಲ್ಲಿಗೆ ಬಂದ್ಮೇಲೆ ನಾವು ಅರ್ನ್ ಮಾಡೋದು ಡಾಲರ್ಸ್ ಅಲ್ಲಿ ಇರುತ್ತೆ. ಸೊ ಅದರಿಂದಾಗಿ ಸ್ಪೆಂಡ್ ಮಾಡ್ಬೇಕಾದ್ರೆ ಓಕೆ ಅಂತ ಅನ್ಸುತ್ತೆ. ಬಟ್ ಯಾ, ಇಟ್ಸ್ ನಾಟ್ ಚೀಪ್, ಇಟ್ಸ್ ಆಕ್ಚುಲಿ ನಾಟ್ ಚೀಪ್ ದೋ. ಯಾ, ಇಂಡಿಯಾದಲ್ಲಿ ಇದ್ದಿದ್ರೆ ನಾನು ಈ ಬ್ಯಾಗ್ ನ ತಗೋತಾ ಇರಲಿಲ್ಲ, ಬಿಕಾಸ್ ಇಟ್ಸ್ ಟೂ ಕಾಸ್ಟ್ಲಿ ಟು ಸ್ಪೆಂಡ್ ಆನ್ ಅ ಸ್ಲಿಂಗ್ ಬ್ಯಾಗ್. 29,000 to 30,000 ಐ ವುಡಂಟ್ ಹ್ಯಾವ್ ಸ್ಪೆಂಡ್ ಆನ್ ಅ ಸ್ಲಿಂಗ್ ಬ್ಯಾಗ್ ಇಫ್ ಐ ವಾಸ್ ಇನ್ ಇಂಡಿಯಾ. ಸೊ ನೆಕ್ಸ್ಟ್ ಥಿಂಗ್ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಇರೋದು ನಂದು, ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ಡೈಸನ್ ಏರ್ ರ್ಯಾಪ್. ಅಫ್ಕೋರ್ಸ್ ನಾನು ಇಂಡಿಯಾದಲ್ಲಿ ಇದ್ದಿದ್ರೆ 50,000-60,000 ಆನ್ ಅ ಹೇರ್ ಟೂಲ್ ಡೆಫಿನೆಟ್ಲಿ ಸ್ಪೆಂಡ್ ಮಾಡ್ತಿರ್ಲಿಲ್ಲ. ಬಟ್ ನಾನು ಇಂಡಿಯಾದಲ್ಲಿ ಇರ್ಬೇಕಾದ್ರೂ ನನಗೆ ಡೈಸನ್ ಪ್ರಾಡಕ್ಟ್ ನ ಒಂದ್ಸಲ ಟ್ರೈ ಮಾಡ್ಬೇಕು ಅಂತ ಇತ್ತು. ದೇ ಹ್ಯಾವ್ ಅ ವೆರಿ ರಿಫೈನ್ಡ್ ಟೆಕ್ನಿಕ್ಸ್ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅದರಿಂದಾಗಿ ನನಗೆ ಡೈಸನ್ ಹೇರ್ ಪ್ರಾಡಕ್ಟ್ ಒಂದ್ಸಲ ಟ್ರೈ ಮಾಡ್ಬೇಕು ಅಂತ ಇತ್ತು. ನಾನಲ್ಲಿ ಐ ವೆಂಟ್ ಫಾರ್ ಅನ್ ಏರ್ ರ್ಯಾಪ್. ಏರ್ ರ್ಯಾಪ್ ಯಾಕೆ ಅಂದ್ರೆ, ಇದರಲ್ಲಿ ಕಾಂಬಿನೇಷನ್ ಆಫ್ ಕಿಟ್ ಅಲ್ಲಿ ತುಂಬಾನೇ ಡಿಫ್ರೆಂಟ್ ವೆರೈಟೀಸ್ ಆಫ್ ಟೂಲ್ಸ್ ಇದೆ. ಸೊ ಅದರಿಂದಾಗಿ ಸ್ಟ್ರೈಟ್ನರ್ ಅಲ್ಲಿ ನಮ್ಗೆ ನಾರ್ಮಲ್ ಸ್ಟ್ರೈಟ್ನರ್ನು ಸೇಮ್ ಪ್ರಾಡಕ್ಟ್ ಕೊಡುತ್ತೆ ಅಂತ ಅನ್ಕೊಂಡೆ. ಸೊ ಅದರಿಂದಾಗಿ ಐ ವೆಂಟ್ ಫಾರ್ ಅ ಏರ್ ರ್ಯಾಪ್ ಟು ಸ್ಟೈಲ್ ಡಿಫ್ರೆಂಟ್ ಸ್ಟೈಲ್ಸ್ ಟ್ರೈ ಮಾಡೋಕೆ. ದಿಸ್ ಇಸ್ ದ ವಾಂಡ್ ಆಫ್ ಮೈ ಡೈಸನ್ ಅಂಡ್ ಐ ಲೈಕ್ ದಿಸ್ ಕಲರ್ ಅ ಲಾಟ್. ಇದ್ರಲ್ಲಿ ತುಂಬಾನೇ ಡಿಫ್ರೆಂಟ್ ಕಲರ್ಸ್ ಬರ್ತಾ ಇತ್ತು, ಬಟ್ ನನ್ಗೆ ಇದು ಕಲರ್ ಅಲ್ಲಿ ಬೇಕಿತ್ತು. ನಾನು ಜಾಸ್ತಿ ಯೂಸ್ ಮಾಡೋದು ಡೈಸನ್ ನ ಕರ್ಲಿಂಗ್ಗೆ ಅಂತಾನೆ ಯೂಸ್ ಮಾಡ್ತೀನಿ. ಅಂಡ್ ಫ್ರಮ್ ದ್ಯಾಟ್ ಐ ಆಲ್ಸೋ ಯೂಸ್ ಇಟ್ ಫಾರ್ ಹೇರ್ ಡ್ರೈಯಿಂಗ್ ಅಂಡ್ ಸೊ ಬೇಸಿಕ್ ಕೈಂಡ್ ಆಫ್ ಸ್ಟಫ್ಸ್. ನಾನು ಇಲ್ಲಿಗೆ ಬಂದ್ಮೇಲೆ ನಾನು ಈ ಡೈಸನ್ ನ ತಗೊಂಡೆ. ಇದು ನನಗೆ ಆಲ್ಮೋಸ್ಟ್ $600 ಬೀಳ್ತು. $600 ಇನ್ ರುಪೀಸ್ಗೆ ಇಂಡಿಯಾದಲ್ಲಿ ಹೇಳಬೇಕು ಅಂದ್ರೆ ಆಲ್ಮೋಸ್ಟ್ 49,000 to 50,000 ಆಗುತ್ತೆ. ಎಕ್ಸಾಕ್ಟ್ ಕನ್ವರ್ಷನ್ ರೇಟ್ ಗೊತ್ತಿಲ್ಲ, ಬಟ್ ಯಾ 49-47 ಅನ್ಕೋತೀನಿ ಇದ್ರದ್ದು ಕಾಸ್ಟ್. ನಾನು ಇಂಡಿಯಾದಲ್ಲಿ ಇದ್ದಿದ್ರೆ ನಾನು ಈ ಐಟಮ್ಸ್ ನ ಯಾಕೆ ತಗೋತಾ ಇರ್ಲಿಲ್ಲ ಅಂತ ನಾನು ನಿಮ್ಗೆ ಹೇಳ್ದೆ. ಆಲ್ಮೋಸ್ಟ್ ಅಂದ್ರೆ $500,000 ಸ್ಪೆಂಡಿಂಗ್ ಆನ್ ಅ ಹೇರ್ ಟೂಲ್ ವಾಸ್, ನನಗೆ ಥಿಂಕ್ ಮಾಡಿದ್ರೆ ತುಂಬಾನೇ ದೊಡ್ಡ ಅಮೌಂಟ್ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ನಾವು ಇಂಡಿಯನ್ ರುಪೀಸ್ ಅಲ್ಲಿ ಯಾವಾಗ್ಲೂ ಕನ್ವರ್ಟ್ ಮಾಡಿದಾಗ ದೊಡ್ಡ ಅಮೌಂಟ್ ತರಾನೇ ಕಾಣಿಸುತ್ತೆ ನನಗೆ. ಇಟ್ಸ್ ಅ ಬಿಗ್ ಚಂಕ್ ಆಫ್ ಮೈ ಸ್ಯಾಲರಿ, ನಾನು ಅಷ್ಟೊಂದು ಸ್ಪೆಂಡ್ ಮಾಡ್ತಾ ಇರ್ಲಿಲ್ಲ. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ದಟ್ ಐ ಹ್ಯಾವ್ ಇಸ್ ಮೈ ಮ್ಯಾಕ್ಬುಕ್ ಪ್ರೋ. ನಾನು US ಗೆ ಬಂದ್ಮೇಲೆ ತಗೊಂಡೆ. ಆಪಲ್ ಪ್ರಾಡಕ್ಟ್ಸ್ ಅಷ್ಟೊಂದು ಇಷ್ಟ ಇರಲಿಲ್ಲ. ವೈ ಐ ಚೇಂಜ್ ಮೈ ಮೈಂಡ್ ವಾಸ್ ಲೈಕ್, ನಾನಿಲ್ಲಿ ಕಂಪನಿ ಜಾಯ್ನ್ ಆದಾಗ ನನ್ನ ಮ್ಯಾಕ್ಬುಕ್ ಕೊಟ್ಟರು ನನಗೆ ಕಂಪನಿ ಸೈಡಿಂದ. ಆ್ಯಂಡ್ ಆಫ್ಟರ್ ಯೂಸಿಂಗ್ ದ್ಯಾಟ್ ಮ್ಯಾಕ್ಬುಕ್ ನನಗೆ ತುಂಬಾನೇ ಇಷ್ಟ ಆಯಿತು, ಬಿಕಾಸ್ ಆಫ್ ದ ಇಟ್ ವಾಸ್ ಸೋ ಫಾಸ್ಟ್, ದ ಪ್ರೊಸೆಸರ್ ವಾಸ್ ಸೋ ಫಾಸ್ಟ್. ನಮ್ಮ ವಿಂಡೋಸಲ್ಲಿ ಮಲ್ಟಿಪಲ್ ಕಂಪೇರ್ ಟು ವಿಂಡೋಸ್ ಐ ಫೆಲ್ಟ್ ಲೈಕ್ ಮ್ಯಾಕ್ಬುಕ್ ವಾಸ್ ಈಸಿ ಆ್ಯಂಡ್ ವೆರಿ ಫಾಸ್ಟ್ ಅಂತ ಅನ್ನಿಸ್ತು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಮ್ಯಾಕ್
ಮ್ಯಾಕ್ಬುಕ್ ಪ್ರೋದು ಡಿಸ್ಪ್ಲೇ ಅಂತೂ ತುಂಬಾನೇ ಬೆಸ್ಟ್ ಡಿಸ್ಪ್ಲೇ ಫಾರ್ ದ ಲ್ಯಾಪ್ಟಾಪ್ಸ್ ಆ್ಯಂಡ್ ದರ್ ಸೌಂಡ್ ಕ್ವಾಲಿಟಿ ನನಗೆಲ್ಲ ತುಂಬಾನೇ ಇಷ್ಟ ಆಯಿತು. ಲುಕ್ ಆ್ಯಂಡ್ ಫೀಲ್ ಆಫ್ ದಟ್ ಲ್ಯಾಪ್ಟಾಪ್ ವಾಸ್ ವೆರಿ ಗುಡ್. ವಿ ಪೇಡ್ ಅರೌಂಡ್ $1,700 US dollars and ಇದು ಇಂಡಿಯಾದಲ್ಲಿ ಎಷ್ಟಕ್ಕಿದೆ ಅಂದರೆ ಐ ಬಿಲೀವ್ ಇಟ್ ಇಸ್ ಅರೌಂಡ್ ಇಂಡಿಯಾದಲ್ಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು 1,69,000 ಅಂತ ಅನ್ಕೋತೀನಿ. ಲ್ಯಾಪ್ಟಾಪ್ಗೆ ನನಗೆ ಮ್ಯಾಕ್ಬುಕ್ ತುಂಬಾನೇ ಇಷ್ಟ ಆಯಿತು, ಅದಕ್ಕೆ ನಾನು ಇಲ್ಲಿಗೆ ಬಂದಮೇಲೆ ಈ ಲ್ಯಾಪ್ಟಾಪ್ನ ತಗೊಂಡೆ. ಆ್ಯಂಡ್ ಅಫ್ಕೋರ್ಸ್ ಇಫ್ ಐ ವಾಸ್ ಇನ್ ಇಂಡಿಯಾ ಐ ವುಡಂಟ್ ಹ್ಯಾವ್ ಸ್ಪೆಂಟ್ ಸೋ ಮಚ್ ಆನ್ ಲ್ಯಾಪ್ಟಾಪ್, ಯಾಕಂದರೆ ತುಂಬಾನೇ ಕನ್ವರ್ಷನ್ ರೇಟ್ ಮಾಡಿದಾಗ ತುಂಬ ಜಾಸ್ತಿ ಅನ್ಸುತ್ತೆ. 1,69,000 for a personal laptop is too much to spend. Yeah, so it would have been a confusion over there. Spend ಮಾಡೋದಾ ಬೇಡವಾ. ಪ್ರಾಬಬ್ಲಿ ನಾನು ಇಂಡಿಯಾದಲ್ಲಿ ಇದ್ದಿದ್ರೆ ಮ್ಯಾಕ್ಬುಕ್ ತಗೋತಾ ಇರಲಿಲ್ಲ, ಸ್ವಲ್ಪ ಕಮ್ಮಿಗೆ ಬೆಸ್ಟ್ ಆಗಿ ಯಾವ್ದು ಸಿಗ್ತಾ ಇತ್ತು ಅದನ್ನ ತಗೋತಾ ಇದ್ದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಟ್ಸ್ ಬೇಸಿಕ್ಲಿ ಬಿಕಾಸ್ ಆಫ್ ದ ಮನಿ. The next product that I have is a jacket. Thanksgiving time and Black Friday sale ಅಲ್ಲಿ ನಾನು ಮೈಕಲ್ ಕಾರ್ಸ್ ಅವ್ರದ್ದು ಈ ಜಾಕೆಟ್ ತಗೊಂಡೆ. ತುಂಬಾನೇ ಚೆನ್ನಾಗಿದೆ ಅಂಡ್ ಹಿಂದ್ಗಡೆ ಈ ತರ ಸ್ಟ್ರಾಪ್ ಇದೆ ನಿಮ್ಗೆ, ಅಂದ್ರೆ ಇದು ಬೇಸಿಕಲಿ ಸ್ನೋ ಜಾಕೆಟ್ ಅಂಡ್ ಇಲ್ಲಿ MK ಅಂತ ಸಿಂಬಲ್ ಇದೆ. ಐ ಗೆಸ್ ಇಟ್ಸ್ ರಿವರ್ಸ್ ಅಲ್ಲಿ ಇದೆ, ಬಟ್ ಯಾ MK ಅವ್ರದ್ದು ಸಿಂಬಲ್ ಇದೆ. ಅಂಡ್ ಇದು ನನ್ನ ಫೇವ್ರೆಟ್ ಜಾಕೆಟ್. ಇದಕ್ಕೆ ಹುಡಿನೂ ಇದೆ, ಈ ತರ ಹುಡಿನೂ ಬರುತ್ತೆ ನಿಮ್ಗೆ. ಈ ಜಾಕೆಟ್ನ ನಾನು ತಗೊಂಡೆ ಇಲ್ಲಿಗೆ ಬಂದಮೇಲೆ. ಇಟ್ ವಾಸ್ ಅ ವೆರಿ ಕಾಸ್ಟ್ಲಿ ಜಾಕೆಟ್ ಫಾರ್ ಅ ಜಾಕೆಟ್, ಯಾಕಂದರೆ ಇದ್ರ ಪ್ರೈಸ್ ಬಂದ್ಬಿಟ್ಟು $450 ಸಮಥಿಂಗ್ ಇತ್ತು ಆ್ಯಕ್ಚುಲ್ ಪ್ರೈಸ್. ಆ್ಯಂಡ್ ಫಾರ್ ದ ಬ್ಲ್ಯಾಕ್ ಫ್ರೈಡೇ ಐ ಗಾಟ್ ಇಟ್ ಇನ್ ಆಲ್ಮೋಸ್ಟ್ 50-60% ಅನ್ಕೋತೀನಿ. ನಾನು ಅರೌಂಡ್ 200 ಏನೋ ಪೇ ಮಾಡಿದ್ದೆ, ಟ್ಯಾಕ್ಸ್ ಎಲ್ಲ ಹೋಗ್ಬಿಟ್ಟು ನಂಗೆ ಸರಿಯಾಗಿ ನೆನಪಿಲ್ಲ, ಬಟ್ ಇಟ್ ವಾಸ್ ಅರೌಂಡ್ 200 ಆ್ಯಂಡ್ ಹಾಫ್ ದ ಪ್ರೈಸ್. ಅದಕ್ಕೆ ನನಗೆ ಈ ಜಾಕೆಟ್ ತುಂಬಾ ಇಷ್ಟ ಆಗಿತ್ತು. ಇದು ನೀವು ರೈನ್ಗೂ ಯೂಸ್ ಮಾಡ್ಬೋದು, ಯಾಕಂದರೆ ವಾಟರ್ ರೆಸಿಸ್ಟೆಂಟ್ ಇದೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಫಾರ್ ದ ವಿಂಟರ್ ಆ್ಯಂಡ್ ತುಂಬಾನೇ ಕೋಸಿ ಇದೆ, ಜಿಪ್ ಚೆನ್ನಾಗಿದೆ. ಜಾಕೆಟ್ ಇದನ್ನ ಹಾಕಿದಾಗ್ಲೂ ಅಷ್ಟೇ ತುಂಬಾನೇ ರಿಚ್ ವೈಬ್ರೆಂಟ್ ಫೀಲ್ ಕೊಡುತ್ತೆ. ಅದಕ್ಕೆ ನನಗೆ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಗಿತ್ತು ತಗೋಬೇಕಾದ್ರೆ. But 450 was too much to spend, which is like 35,000 ಆಗುತ್ತೆ ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕಾದ್ರೆ ಒಂದು ಜಾಕೆಟ್ ಮೇಲೆ. ಬಟ್ $200 ನನಗೆ ಏನೋ ಬಿತ್ತು, ವಿಚ್ ಇಸ್ 16,000 ಆ ಥರ 16,000-17,000 ಆಗುತ್ತೆ ಈ ಜಾಕೆಟ್ಗೆ ನಾನು ತಗೊಂಡಾಗ ಇಂಡಿಯನ್ ರುಪೀಸಲ್ಲಿ ಹೇಳಬೇಕು ಅಂದರೆ ಆಫರ್ ಇದ್ದಾಗ. ಸೊ ಅದಕ್ಕೆ ನಾನು ಈ ಜಾಕೆಟ್ ತಗೊಂಡೆ. ಐ ಡಿಂಟ್ ಹ್ಯಾವ್ ಅ ವೆರಿ ಲಾಂಗ್ ಜಾಕೆಟ್, ನನ್ನ ಹತ್ರ ಎಲ್ಲ ಶಾರ್ಟ್ ಜಾಕೆಟ್ಸ್ ಇತ್ತು. ಆ್ಯಂಡ್ ಇದು ಬಂದ್ಬಿಟ್ಟು ಇದ್ರದ್ದು ಕ್ವಾಲಿಟಿ ತುಂಬಾನೇ, ಅಫ್ಕೋರ್ಸ್ ನಾವು ಒಳ್ಳೆ ಜಾಕೆಟ್ ತಗೋಬೇಕು ಅಂದರೆ ಅದ್ರದ್ದು ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಇಲ್ಲಿ ನನಗೆ ಬೇರೆ ಆಪ್ಷನ್ಸ್ ಎಲ್ಲ ನೋಡಿದಾಗ ಕಂಪ್ಯಾರಿಟಿವ್ಲಿ ಐ ಡಿಂಟ್ ವಾಂಟೆಡ್ ಟು ಸ್ಪೆಂಡ್ 100, ಯಾಕಂದರೆ $100ಗಿಂತ ಕಮ್ಮಿನೂ ಈ ಥರ ಜಾಕೆಟ್ಸ್ ಎಲ್ಲ ಕ್ವಾಲಿಟಿ ಚೆನ್ನಾಗಿರಲ್ಲ ಅಥವಾ ಆ ಥರ ಎಲ್ಲ ಇರುತ್ತೆ. ಸೊ ನನಗೆ ಈ ಜಾಕೆಟ್ ಆಫರಲ್ಲಿ ಇದ್ದಿದ್ದರಿಂದ ನಾನು ಈ ಜಾಕೆಟ್ನ ತಗೊಂಡೆ. ಸೊ ಆಫರ್ ಅನ್ನೋ ಬೇಟ್ಗೆ ಬಿದ್ದೆ. ವೆರಿ ಬಾಡಿ ಫಿಟ್ ಜಾಕೆಟ್, ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಫ್ರಮ್ ಮೈಕಲ್ ಕಾರ್ಸ್, ಇಫ್ ಯು ಕ್ಯಾನ್ ಸಿ ಹಿಯರ್. ಸೊ ಇದೂ ಅಷ್ಟೇ ನಾನು ಆವಾಗ ಆ ಟೈಮಲ್ಲಿ ತಗೊಂಡಿದ್ದೆ ಡ್ಯೂರಿಂಗ್ ದ ಟೈಮ್ ಆಫ್ ಥ್ಯಾಂಕ್ಸ್ಗಿವಿಂಗ್. ತುಂಬಾನೇ ಚೆನ್ನಾಗಿತ್ತು ಅಂತ ನಾನು ಈ ಜಾಕೆಟ್ನ ತಗೊಂಡೆ. It was also around offer alittu, but it was not less than $150-160 anta ankotini. It was also costly, so which will be around 10,000-15,000 Indian price ಅಲ್ಲಿ ಹೇಳಬೇಕು ಅಂದರೆ. ನಾನು ಇಂಡಿಯಾದಲ್ಲಿ ಇರಬೇಕಾದ್ರೂ ಅಷ್ಟೇ ನನಗೆ ಪರ್ಫ್ಯೂಮ್ಸ್ ಅಂದರೆ ತುಂಬಾ ಇಷ್ಟ ಆಯಿತು. ನಾನು ಅಮೆಝಾನಲ್ಲಿ ಹಾಗೆ ಬಾಡಿ ಶಾಪ್ ಪರ್ಫ್ಯೂಮ್ಸ್ ಅದೆಲ್ಲ ಡಿಫ್ರೆಂಟ್ ಪರ್ಫ್ಯೂಮ್ಸ್ನ ಟ್ರೈ ಮಾಡ್ತಾ ಇದ್ದೆ. ತುಂಬಾ ವೆರೈಟೀಸ್ ಆಫ್ ಪರ್ಫ್ಯೂಮ್ಸ್ ಇತ್ತು. ಕಮಿಂಗ್ ಟು US ನನಗೆ ಐ ವಾಸ್ ಎಕ್ಸ್ಪೋಸ್ ಟು ಡಿಫರೆಂಟ್ ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್. ನನಗೆ ಇಂಡಿಯಾದಲ್ಲಿ ಆ ಥರ ಎಕ್ಸ್ಪ್ಲೋರ್ ಮಾಡೋ ಆಪ್ಷನ್ಸ್ ಇರಲಿಲ್ಲ. ಐ ನೆವರ್ ಯೂಸ್ ಟು ಗೋ ಫಾರ್ ಬ್ರ್ಯಾಂಡೆಡ್ ಸ್ಟಫ್ಸ್. ಅದರಿಂದಾಗಿ ಇಲ್ಲಿಗೆ ಬಂದಮೇಲೆ ಇಟ್ ವಾಸ್ ಇನ್ ದ ಮಾಲ್ಸಲ್ಲಿ ಹೋದಾಗ ನನಗೆ ನೋಡಿದಾಗ ಸ್ಮೆಲ್ ಮಾಡಿದಾಗ ಕೆಲವೊಂದು ಪರ್ಫ್ಯೂಮ್ಸ್ ಇಷ್ಟ ಆಯಿತು. ಆ್ಯಂಡ್ ಇಟ್ ವಾಸ್ ಅಂದರೆ ನನಗೆ ಆಪರ್ಚುನಿಟಿ ಇತ್ತು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆವಾಗ ಐ ವಾಸ್ ಎಕ್ಸ್ಪೋಸ್ ಟು ದೀಸ್ ಪರ್ಫ್ಯೂಮ್ಸ್. ನನಗೆ ಇಷ್ಟ ಆಗಿದ್ದು ಕೆಲವೊಂದು ಪರ್ಫ್ಯೂಮ್ಸಲ್ಲಿ ಒಂದೆರಡು ಪರ್ಫ್ಯೂಮ್ ಕಲೆಕ್ಷನ್ ಇದೆ ನಂದು. I would like to have a collection of perfumes, of course, but it's all costly. So first error togondid perfumes US ಗೆ ಬಂದಮೇಲೆ one is this perfumes. Idu banbitu Lancome or perfume. I do have another perfume which is from Armani or the All My Way.
This is also good. This is like jovial and different kind of vibe. So these are the two perfumes that I took, and they gave $150 so almost $300 to perfume ನನ್ನ ಹತ್ರ ಇದೆ ಅಂತ ಅನ್ಕೊಂಡ್ರೆ, which is like 21 to 22,000 Indian rupees ಅಲ್ಲಿ ಎರಡು ಪರ್ಫ್ಯೂಮ್ಸ್ಗೆ ಆಗುತ್ತೆ. Again, it's a too much money on perfumes ಎಷ್ಟರಲ್ಲಿ. So these are all the things that I bought. ಅಂದ್ರೆ ಇದೆಲ್ಲ ಥಿಂಗ್ಸ್ ನಾನು US ಗೆ ಬಂದ್ಮೇಲೆನೆ ತಗೊಂಡಿದ್ದು. ನಾನು ಇಂಡಿಯಾದಲ್ಲಿ ಈ ಐಟಮ್ಸ್ ಎಲ್ಲ ಇರಲಿಲ್ಲ. US ಗೆ ಬಂದ್ಮೇಲೆ ಈ ಎಲ್ಲ ಐಟಮ್ಸ್ ನಾನು ತಗೊಂಡೆ, which is I feel personally are like a bit of costlier items, and ಇಂಡಿಯಾದಲ್ಲಿ ಇರಬೇಕಾದ್ರೆ ಈ ಐಟಮ್ಸ್ನೆಲ್ಲ ತಗೋತಾ ಇರಲಿಲ್ಲ ಅಂತ ಪ್ರಾಬಬ್ಲಿ ಅನ್ಕೋತೀನಿ. ಸೊ ನಿಮ್ಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ಸ್ ಅಲ್ಲಿ ಹೇಳಿ. ನಿಮ್ಗೆ ಯಾವ ಐಟಮ್ ಇಷ್ಟ ಆಯಿತು, ಯಾವ ಐಟಮ್ ನೀವು ತಗೊಳಕ್ಕೆ ಇಷ್ಟಪಡ್ತೀರಾ ಅಂತ ಎಲ್ಲ ನನಗೆ ಕಾಮೆಂಟ್ಸ್ ಅಲ್ಲಿ ಹೇಳಿ. ನಾನೆಲ್ಲ ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.